ಮತ್ತೆ ಪಾರು ಹೇಗಿದ್ಯಾ? ಮನೇಲೆಲ್ಲರೂ ಹೇಗಿದ್ದಾರೆ? ಅಯ್ಯೋ ಎಷ್ಟು ದಿನ ಆಗೋಯ್ತು ನಿನ್ನ ನೋಡಿ. ಮೊದಲಿಗಿಂತ ಎಷ್ಟು ಸಖತ್ತಾಗಿದ್ಯಾ ಗೊತ್ತಾ? ಹರ್ಸನ್ ಕೊಟ್ಟ ಜೀವನ ಹೇಗಿದೆ? ಅಮ್ಮ ನನಗೂ ಮಾತಾಡೋದಕ್ ಬಿಡು. ಅಯ್ಯೋ ಅವಾಗಿಂದ ನಾನೇ ವಟ 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 ಅಂತ ಮಾತಾಡ್ಬಿಟ್ಟು. ಸರಿ ಸರಿ ಇವಾಗ ನೀನೇ ಮುಂದುವರ್ಸು. ನಿಮ್ ಸರ್ ಹೇಗಿದ್ದಾರೆ? ಸರ ಓ ನಮ್ಮ ಯಜಮಾನ್ರ ಅವ್ರಿಗೇನು ಸೂಪರ್ ಆಗಿದ್ದಾರೆ. ಏ ಇನ್ನೊಂದೇನಂದ್ರೆ ಆದಿತ್ಯ ಸರ್ ನಿಮ್ ಯಜಮಾನ್ರ? ಅಮ್ಮ ಅದು ಬಾಯ್ ತಪ್ಪ ಹೇಳ್ಬಿಟ್ಟೆ. ಬಾಯ್ ತಪ್ಪ ಹೇಳ್ದಂಗ ಅನ್ಸ್ಲಿಲ್ವೇ? ಮನ್ಸಿಂದ ಇಷ್ಟಪಟ್ಟವ್ರು ಹೇಳಾಗಿತ್ತಲ್ಲ. ಏ ಪಾರು ನಿಜ ಹೇಳು, ಹರ್ಸನ್ ಕೋಟೆಲ್ ಏನ್ ನಡೀತಾ ಇದೆ? ನಿಮ್ ಮುಖದ ರಿಯಾಕ್ಷನ್ಸ್ ನೋಡಿದ್ರೆ ನಿಮ್ ಯಜಮಾನ್ರು ಪ್ರೀತಿಲಿ ಕಳ್ಳೋಗ್ಬಿಟ್ಟಿದ್ಯಾ ಅನಿಸ್ತಿದೆ. ನಿಜ ನಿಜನಾ? ವಾವ್ ಎಂತ ಖುಷಿ ಸುದ್ದಿ ಹೇಳೆ ಪಾರು ನೀನು. ಅಂತೂ ನಮ್ ಪಂಡ್ರಾಪುರದ ಪಾರ್ವತಿ ಹರ್ಸನ್ ಕೋಟೆಗೆ ಬಂದಿದ್ದ ಸಾಕಾಗೋಯ್ತು. ಹೇ ಸರಿ ನೀನೇನ ಲವ್ ಮಾಡ್ತಿದ್ಯಾ? ಆದ್ರೆ ಅವರು ಇದಪ್ಪ ಕಹಾನಿ ಮೇಲೆ ಟ್ವಿಸ್ಟ್ ಅಂದ್ರೆ. ಹೇಗಾಯ್ತು ನೀವಿಬ್ಬರ ಲವ್? ಆಹಾ ನಾಚ್ಕೊಳ್ಳೋದು ನೋಡು ಕಳ್ಳಿ. ಆದ್ರೂ ಈ ಲವ್ ಸ್ಟೋರಿ ಕೇಳೋದಕ್ಕೆ ಒಂಥರ ಮಜಾ ಇರುತ್ತೆ. ಬಾಬಾ ಕುತ್ಕೊಂಡ್ ಕಥೆ ಹೇಳು, ನಾನು ಕೇಳಿಸ್ಕೋಬೇಕು. ಹಾ ಈಗ ಡೀಟೇಲ್ ಆಗಿ ಹೇಳು ನಿನ್ ಲವ್ ಸ್ಟೋರಿನ. ನಮ್ಮ ಯಜಮಾನ್ರನ್ನ ನಾನ್ ಮುಂಚೆಯಿಂದಾನು ಪ್ರೀತಿಸ್ತಾ ಇದ್ದೆ. ಆದ್ರೆ ಅವ್ರ ಹತ್ರ ಹೇಳ್ಕೊಂಡಿರ್ಲಿಲ್ಲ ಅಷ್ಟೆ. ಮನ್ಸಲ್ಲೇ ಅವ್ರಿಗೆ ಗಂಡ ಅನ್ನೋ ಸ್ಥಾನ ಕೊಟ್ಟು ಮನ್ಸಾರೆ ಅವ್ರನ್ನ ಪ್ರೀತಿಸ್ತಾ ಇದ್ದೆ. ಅಮ್ಮ ಅವ್ರು ನನ್ನ ಪ್ರೀತಿ ಮಾಡೋದಕ್ಕೆ ಕಾರಣ ಏನ್ ಗೊತ್ತಾ? ನನ್ ಕಣ್ಗಳು. ಏನು ನಿನ್ ಕಣ್ಗಳ? ಅವ್ರ ಕಂಪ್ನಿ ವ್ಯವಹಾರಕ್ಕೆ ನನ್ ಕಣ್ಗಳನ್ನ ಇಟ್ಕೊಂಡಿದ್ರು. ಆದ್ರೆ ಅದ್ ನನ್ ಕಣ್ಣು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಆ ಕಣ್ಣನ್ನ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಕೊನೆಗೊಂದಿನ ಅದ್ ನಂದೇ ಕಣ್ಣು ಅಂತ ಅವ್ರಿಗೆ ಗೊತ್ತಾಯ್ತು. I love you, Parvati. ವಾವ್ ಬಾರೆ ಬಾ ಸೂಪರ್. ಎಲ್ರೂ ಮುಖ ಮನ್ಸು ಅಂದ ಚಂದನ ನೋಡಿ ಲವ್ ಮಾಡಿದ್ರೆ ನಿಮ್ ಲವ್ ಸ್ಟೋರಿ ಸಖತ್ ಡಿಫ್ರೆಂಟ್ ಆಗಿದೆ ಪಾರು. ಕಣ್ಣಲ್ಲೇ ಪ್ರೀತಿ ತುಂಬಿಕೊಂಡು ರಾಜ್ಕುಮಾರ್ ಹಂಗೆ ಸುವರಲ್ಲಿ ಆಡಿಸ್ತಾಳ ನೀನು. ನೀನ್ ನಿಜವಾಗ್ಲೂ ಗ್ರೇಟ್ ಬಿಡು ಪಾರು. ಪಾರು ನೀನ್ ನೆನ್ಪಿದ್ಯಾ 2 ವರ್ಷದ ಹಿಂದೆನೆ ನಾನು ಹೇಳಿದ್ದೆ ತಾನೆ ನೀನ್ ಆದಿತ್ಯ ಅವ್ರಿಗೆ ಗಂಡ್ ಬೀಳ್ತೀಯ ಅಂತ. ನೋಡು ನನ್ ಮಾತ್ ನಿಜ ಆಗೋಯ್ತು. ನನ್ ಭವಿಷ್ಯ ಹೇಳ್ತೀನಿ ಅಂತ ಟಿವಿ ಮುಂದೆ ಕೂತ್ಕೊಂಡು ಫುಲ್ ಫೇಮಸ್ ಆಗ್ಬಿಡ್ಬೋದು. ಏನಂತೀಯ? ಅಮ್ಮೋ ನೀನೇನ್ ಕಮ್ಮಿನಾ? ವೇದಾಂತ್ ಅವ್ರಿಗೆ ಪಾಟೀಲ್ ಎಷ್ಟು ಕಾಟ ಕೊಟ್ಟಿದ್ಯಾ? ಮೆಂಟ್ಲ ಯಾವ ತೋಲ ನಾಯಕನಯ್ಯ ನೀನು? ತಲೆಲ್ ಬುದ್ಧಿ ಇದೆಯೋ ಲದ್ದಿನೋ? ನಾನಂತೂ ಸುಳ್ಳೆ ಪುಳ್ಳೆಗೆ ಸಖತ್ ಕಾಟ ಕೊಟ್ಬಿಟ್ಟಿದ್ದೀನಿ. ಟೈಮ್ ಎಷ್ಟು ಫಾಸ್ಟ್ ಆಗಿ ಓಡುತ್ತಲ್ವಾ? 2 ವರ್ಷ ಹೆಂಗ್ ಕಳೀತು ಅನ್ನೋದೇ ಗೊತ್ತಾಗ್ಲಿಲ್ಲ. ನಮ್ಮಿಬ್ಬರ ಜೀವನದಲ್ಲಿ ನಾವಿಷ್ಟಪಟ್ಟವ್ರನ್ನೇ ಪಡ್ಕೊಂಡು ಖುಷಿಯಾಗಿದ್ದೀವಿ.
ದೋಸ್ತ ಎಣ್ಣೆ ಹೊಡೆದು ಎಷ್ಟು ದಿನ ಆಯ್ತಲ್ವಾ? ನಾನಂತೂ 24 hours ಆಯ್ತು. ಹಾ, ನಿನ್ನೆ ಹೊಡೆದೇನು? ಏನೋ ಫುಲ್ಲು ಕುಡಿಯೋದ್ರಲ್ಲಿ ಫಾರ್ಮಿಗೆ ಬಂದ್ಬಿಟ್ಟಿದ್ಯಾ? ಮನೇಲಿದ್ರೆ ಎಣ್ಣೆ ಹೊಡೆಯಕ್ಕಾಗೇನು? ಎಣ್ಣೆ ಅಂದ್ರೆ ಹೆಂಡತಿ ಊರವರ ಅಂತಾಳೆ. ಅದು ಅವ್ರ ಅಪ್ಪನ ಮನೆಗೆ ಹೋಗಿದ್ದು, ಅದಕ್ಕೆ. ಒಳ್ಳೇದಾಯ್ತು ಬಿಡು, ನಿನ್ನ ಹೆಂಡ್ತಿನೂ ಇಲ್ಲ, ನನ್ನ ಹೆಂಡ್ತಿನೂ ಇಲ್ಲ. ಅವ್ರು ಮಿಸ್ ಆಗಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲಾಂದ್ರೆ ಇದು ಮಿಸ್ ಆಗಿದ್ದಾಯ್ತು. ದೋಸ್ತ, ನಿನಗೆ ನೆನ್ಪಿದ್ಯಾ 2 ವರ್ಷದಿಂದ ಅಖಿಲ ಆಂಟಿ ಬರ್ಡೇ ಟೈಮ್ ಅಲ್ಲಿ ನಿನ್ಗೆ ದಿಶಾ ಜೊತೆ ಎಂಗೇಜ್ಮೆಂಟ್ ಬ್ರೇಕ್ ಆಗಿತ್ತು. ಅವಾಗ ನಾವು ಯಾರು ಹುಡುಗಿರು ಸಿಗ್ತಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ನಮ್ ಡ್ರೀಮ್ ಗರ್ಲ್ಸ್ ಹಿಂಗಿಂಗೆ ಇರ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ವಿ. ನಮ್ ಬ್ರದರ್ಸ್ ಅವ್ರ ಕತೆ ಕೇಳಲೇಬೇಡ, ಅವ್ರ ಹುಡುಗಿರಂದ್ರೆ 100 ಮೀಟರ್ ದೂರ ಹೋಗ್ತಾ ಇದ್ರು. ಇವತ್ ನೋಡು ಕಾಲ ಹಿಂಗ್ ಬದಲಾಗಿದೆ. ನಮ್ಮಿಬ್ರಿಗೆ ಮದ್ವೆನೂ ಆಗೋಯ್ತು, ಅವ್ರು ಲವ್ ಅಲ್ಲೂ ಬಿದ್ದಾಯ್ತು. ಅವ್ರಿಬ್ರಿಗೂ ಲವ್ ಆಗಿರೋದು ಒಂಥರ ಕ್ರೇಜಿ ಅಲ್ವಾ? ಸಖತ್ತಾಗಿರೋರೇ ಸಿಕ್ಕಿದ್ದಾರೆ. ಮತ್ತೆ ಹೇಗಿದೆ ಮ್ಯಾರಿಡ್ ಲೈಫು? ನೀನ್ ಅನ್ಕೊಂಡಿರೋ ತರಾನೇ ಹುಡುಗಿ ಸಿಕ್ಕಿದಾಳ್ ತಾನೇ ನಿಂಗೆ? ಗೆಳೆಯ, ಪ್ರಪಂಚದಲ್ಲಿ ಎಲ್ಲಾ ಗಂಡಂದ್ರಿಗೂ ಅವ್ರ ಹೆಂಡತಿರಲ್ಲಿ ಏನಾದ್ರೂ ಮೈನಸ್ ಅನ್ಸುತ್ತೆ. ಯಾಕೆ ಹೇಳ? ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ, ಇರೋದ್ರಲ್ಲಿ ಬೆಟರ್ ಅಂಡ್ ಸೂಪರ್ ಅಂತ ಹೇಳ್ಬೋದು. ಹಾ, ನಂದು ಅಷ್ಟೇ, ಸೇಮ್ ಟು ಸೇಮ್. ಒಂದು ಹೆಂಡ್ತಿರೋ ನಮ್ಗೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ, ಇಲ್ಲ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಸೆಕೆಂಡ್ ಆಪ್ಷನ್ ಬೆಸ್ಟ್ ಅನ್ಸುತ್ತೆ. ಸಮಾಧಾನ. ಯೋಚನೆ ಮಾಡು ವೇದಾಂತ್, ನಾವ್ ಹೇಗಿದ್ವಿ? ನಾವಾಯ್ತು, ನಮ್ ಬಿಸ್ನೆಸ್ ಆಯ್ತು, ಅದಕ್ಕೆ ಸಂಬಂಧಪಟ್ಟ ಕೆಲಸ ಆಯ್ತು ಅಂತ ಒಂದ್ ರೇಂಜ್ಗೆ ನೆಮ್ಮದಿಯಾಗಿದ್ವಿ. ಈ ಹುಡುಗಿರ್ ನಮ್ ಲೈಫಿಗೆ ಬಂದ್ಮೇಲೆ ಎಲ್ಲ ಬದಲಾಗೋಯ್ತು. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಮೊದಲು ಎಲ್ಲ ಚೆನ್ನಾಗಿರ್ತಿತ್ತು, ಅವಳ ಪಾಲ್ಗೆ ನಾನೇ ಸೂಪರ್ ಹೀರೋ ಆಗಿರ್ತಿದ್ದೆ. ನಾನು ಸಿಕ್ಕಿರೋದೇ ಅವಳ ಬಗ್ಗೆ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ಲು. ಆದ್ರೆ ಈಗ ಫರ್ಗೆಟ್ ಸೂಪರ್ ಹೀರೋ, ಶಿ ಡಸಂಟ್ ಇವನ್ ಕನ್ಸಿಡರ್ ಮೀ ಎನಿಮೋರ್. ಹೀರೋ ಆಮೇಲೆ ವೇದಾಂತ್ ತಾನಾಗಿರೋದಕ್ಕೆ ನಿಮ್ಮನ್ನ ಒಪ್ಕೊಂಡಿರೋದು ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲ ನೋಡು, ನಿಮ್ ಹುಡುಗಿ ಏನೋ ಬೋಲ್ಡು, ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಅಂತನಾದ್ರೂ ಅನ್ಕೋಬಹುದು. ಆದ್ರೆ ಪಾರು ಇನ್ನಸೆಂಟ್ ಹಳ್ಳಿ ಹುಡುಗಿ, ಅವಳು ಹಾಗೆ ಆಡ್ತಾಳೆ. ತುಂಬಾ ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡಿದೀವಿ. ಅದು ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತದೆ. ಹೀಗೆ ಕಂಟಿನ್ಯೂ ಆದ್ರೆ ರೆಸ್ಪೆಕ್ಟ್ ಇರಲ್ಲ ವೇದಾಂತ್, ತುಂಬಾ ಸದರ ಆಗ್ಬಿಡ್ತೀವಿ. ಹೌದು ಆದಿ, ವಿಕ್ರಾಂತ್, ಸಾರ್ಥಕ್, ಆದ್ಯ ಪ್ರತಿಯೊಬ್ಬರನ್ನ ಎಷ್ಟು ಗೇಲಿ ಮಾಡ್ತಾರೆ ಗೊತ್ತಾ? ಟ್ರೀಟ್ ಮೀ ಲೈಕ್ ಎ ಜೋಕರ್ ಸಮಟೈಮ್ಸ್. ನಮ್ ಕಾಂತ ಅಮೂಲ್ಯನ್ ಜೊತೆ ಸೇರ್ಕೊಂಡು ನನಗೆ ಗೇಲಿ ಮಾಡ್ತಾರೆ. ತುಂಬಾನೇ ಬೇಜಾರಾಗ್ತಿದೆ ಆದಿ. ಪಾರು ಎಷ್ಟು ಸಾಫ್ಟ್ ಅಂತ ನಿನ್ಗೂ ಗೊತ್ತಿರ್ಬೋದು. ಅವ್ರಿಗೆ ಯಾರಿಗೂ ಯಾವತ್ತೂ ನೋವಾಗೋ ತರ ಮಾತಾಡ್ದೋಳೆ ಅಲ್ಲ. ಆದ್ರೆ ಅವಳ ರಿಯಾಕ್ಷನ್ ಕೂಡ ಬದಲಾಗೋಗಿದೆ ಅಂತೀನಿ. ಅಲ್ಲ, ನಿನ್ನೆ ನಮ್ಮ ಮನೆಯವರು ಅವಳಿಗೆ ಅಂತ ಹುಡುಗನ್ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗಿದ್ರಪ್ಪ. ಅದ್ ನನ್ಗೂ ಇಷ್ಟ ಇರಲಿಲ್ಲ, ಆ ವಿಷಯ ಬೇರೆ ಬಿಡು. ಆದ್ರೆ ಅದನ್ನೇನೋ ತೋರಿಸ್ಕೊಳ್ದೆ ನಾನು ಸ್ವಲ್ಪ ಈಸಿಯಾಗಿ ಮಾತಾಡ್ದೆ. ಅದೇ ನೋಡು, ನಾನ್ ಮಾಡಿ ದೊಡ್ಡ ತಪ್ಪು.
ನನ್ಗೆ ಅವಳು ಕಂಡ್ರೆ ಇಷ್ಟನೇ ಇಲ್ಲ ಅನ್ನೋ ರೇಂಜಿಗೆ ಮಾತಾಡ್ಬಿಟ್ಲು. ಆಡಿದ್ ಒಂದೇ ಮಾತು, ಆದ್ರೆ ತುಂಬಾ ಹರ್ಟ್ ಆಗ್ಬಿಡ್ತು. ಈಗ್ಲೂ ಕಾಡ್ತಾ ಇದೆ. ಅದಕ್ಕೆ ಎಲ್ರನ್ನೂ ಬಿಟ್ಟು ನಾನೊಬ್ನೇ ವಾಪಸ್ ಬಂದ್ಬಿಟ್ಟೆ. ಈಗ್ಲೂ ಅಷ್ಟೇ ಮನೆಗ್ ಬಂದು ಅವಳನ್ನ ಮಾತಾಡ್ತಾ ಬಂದಿದ್ದೀನಿ. ನಾವು ಮಾತ್ರ ಎಲ್ಲರನ್ನೂ ಅರ್ಥ ಮಾಡ್ಕೋಬೇಕು. ಆದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ. ಹೇಳುವೇತಂತ ಅವಳು ನನ್ನ ಅರ್ಥ ಮಾಡ್ಕೋಬೇಕು ತಾನೆ. ಅಫ್ಕೋರ್ಸ್ ಆದಿ, ಅವರು ನಮ್ಮಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವರು ಹಾಗೆ ಬಿಹೇವ್ ಮಾಡ್ಬೇಕು. ನಿಂದಾದ್ರೆ ಒಂಥರ, ನನ್ನ ಹುಡುಗಿ ಗೊತ್ತಲ್ಲ, ಮೊದಲೇ ಬಾಯ್ಬಡಿಕೆ ಮಾತಾಡ್ತಾನೆ ಇರ್ತಾಳೆ. ಇದನ್ನ ಹೇಗ್ ಸರಿ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಏನು ಗೊತ್ತಾಗ್ತಿಲ್ಲ. ಅಂತೂ ನಮ್ಮಿಬ್ರು ಲವ್ ಸ್ಟೋರಿನೂ ಸಕ್ಸಸ್ ಆಗೋಯ್ತು. ಹಾಗೆ ಈ ಗ್ಯಾಪ್ ಅಲ್ಲಿ ನನ್ನ ವೇದಾಂತ್ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗೋಯ್ತು. ಪಾರು, ಹೇ ಪಾರು, ಇದೇನಿದು? ಆಗ್ಲಿ ಗಾಳಿಪಟ ತರ ಖುಷಿಯಾಗಿ ಹಾರಾಡ್ತಿದ್ದೋಳು ಈಗ ಟುಸ್ಸಾಗ್ಬಿಟ್ಟೆ, ಯಾಕೇನಾಯ್ತು? ಏನಿಲ್ಲ ಅಮ್ಮ. ಓ, ನನ್ನ ಹತ್ರನೇ ಮುಚ್ಚಿರ್ತಿದ್ಯಾ? ಇದೇನಾ ನಮ್ಮಿಬ್ರು ಫ್ರೆಂಡ್ಶಿಪ್ಪು? ಬರೀ ಖುಷಿಗಾಗೋರಲ್ಲ ಫ್ರೆಂಡ್ಸು, ಕಷ್ಟಕ್ಕೆ ನೋವಿಗಾಗೋರೆ ನಿಜವಾದ ಫ್ರೆಂಡ್ಸು ಪಾರು. ಸಂತೋಷದಲ್ಲಿ ಭಾಗಿಯಾಗಬಾರ್ದಂತೆ, ಆದ್ರೆ ಆ ಸಂತೋಷಕ್ಕೆ ನಾವ್ ಕಾರಣ ಆಗಿರ್ಬೇಕಂತೆ. ಅದೇ ದುಃಖದಲ್ಲಿ ನಾವ್ ಭಾಗಿಯಾಗಿರ್ಬೇಕಂತೆ, ಆದ್ರೆ ಆ ದುಃಖಕ್ಕೆ ನಾವ್ ಕಾರಣ ಆಗಿರ್ಬಾರ್ದಂತೆ. ಆದ್ರೆ ಈ ಮಾತು ನಮ್ಮಿಬ್ರು ವಿಷಯದಲ್ಲಿ ಇವತ್ತು ಉಲ್ಟಾ ಆಗೋಯ್ತು ಬಿಡು. ಕ್ಷಮಿಸು ಅಮ್ಮ, ನಿನ್ನ ಹತ್ರ ಮುಚ್ಚಿಡೋ ಅಂತದ್ದೇನೂ ಇಲ್ಲ. ಇವತ್ ನನ್ನಿಂದ ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೊಂಡ್ರು. ಹೌದಾ? ಅಂತದೇನಾಯ್ತು? ನಿಮ್ಮಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಮುಂದೆ ಏನ್ ಅನಾಹುತ ಆಗ್ಬೋದು, ನಿಮ್ ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಗಾಬ್ರಿಲಿ ಇಡೀ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಎಷ್ಟು ಒದ್ದಾಡಿದೀನಿ ಗೊತ್ತಾ? ನನ್ ಮೇಲೆ ಕೋಪ ಮಾಡ್ಕೊಂಡು ಆ ಮನೆಯಿಂದ ಇಲ್ಲಿಗೆ ಬಂದ್ರು. ಇಲ್ಲಿ ನಾನ್ ಬಂದ್ ಅವ್ರನ್ನ ಮಾತಾಡ್ಸಕ್ ಹೋದ್ರೆ ನನ್ನ ಹತ್ರ ಏನೋ ಮಾತಾಡ್ದೆ ಹಾಗೆ ಹೋಗ್ಬಿಡದ? ಈ ಗಂಡಸ್ರ ಬುದ್ಧಿನ ಇಷ್ಟು ಚೀಪ್ ಮೆಂಟಾಲಿಟಿ. ನಾ ಪ್ರೀತಿ ಮಾಡ್ತಿರೋ ಹುಡುಗಿನ ಹೇಗ್ ನೋಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಒಬ್ಬೊಬ್ಬಕ್ಕೆ. ಹೋಗ್ಲಿ ಬಿಡು ಅಮ್ಮ, ನೀನ್ ಯಾಕೆ ನಮ್ಮ ಯಜಮಾನ್ರಿಗೆ ಬೈತೀಯ? ಅಯ್ಯಯ್ಯೋ, ನಾನ್ ಬೈದಿದ್ ನಿಮ್ ಯಜಮಾನ್ರಿಗಲ್ಲಮ್ಮ. ನಾನ್ ಬೈತಿತ್ತು ನನ್ನ ಕಟ್ಕೊಳ್ಳೋ ಸುಳ್ಳೆ ಪುಳ್ಳೆಗೆ. ಹೌದಾ? ನಾನ್ ಲವ್ ಮಾಡ್ತಿರೋ ದಿ ಗ್ರೇಟ್ ವೇದಾಂತ್ ವಸಿಷ್ಠಂಗೆ ಬೈದಿತ್ತು, ನಿಮ್ ಯಜಮಾನ್ರಿಗಲ್ಲ. ನಿಮ್ ಯಜಮಾನ್ರು ಹೇಗೆ ನಿನ್ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದಾರೋ, ನನ್ ಸುಳ್ಳೆ ಪುಳ್ಳೆನೂ ಅಷ್ಟೇ ನನ್ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ಹೌದಾ? ಐಡಿಯಾ ಡಬ್ಬ ತರ ಇದ್ದಿತ್ತು ನಿಂತು ನಂದ ಸ್ವಲ್ಪ ಕ್ಲಾಸ್ ಅನ್ನೋದಿಲ್ಲ. ನೀನ್ ಹೇಳ್ತಿರೋದು ಹೇಗಿದೆ ಗೊತ್ತಾ? ಈ ಹಳ್ಳಿ ಕಡೆ ಟೆಂಟ್ ಅಲ್ಲಿ ಹೊಸ ಸಿನಿಮಾ ರಿಲೀಸ್ ಆದಾಗ ಕಲರ್ ಪೇಪರ್ ಕಟ್ಟಿ ಡೆಕೋರೇಟ್ ಮಾಡ್ತಾರಲ್ಲ, ಮಾತ್ರ ವಕ್ರವಾಗಿದೆ. ತಗಳಪ್ಪ, ನೀನ್ ಹೇಳಿರೋ ತರ ಮಾಡಿದ್ರೆ 3 ದಿನ ಡಿಸೆಂಟ್ರಿ ಆಗಿರುತ್ತಾರ, ಸೋತು ಸುಣ್ಣ ಆಗಿರುತ್ತೆ ತಿಳ್ಕೊ. ಥ್ಯಾಂಕ್ ಯು ಸೋ ಮಚ್ ಸೊಳ್ಳೆ ಪೋಲೆ, ನಾನು ಆಸನ ಒಪ್ಕೊಂಡಿದ್ದಕ್ಕೆ. ಎಕ್ಸ್ಕ್ಯೂಸ್ ಮೀ, ಅದನ್ನ ಒಪ್ಕೊಂಡಿದೀನಿ ಅಂತ ನಾನೇನ್ ಹೇಳಿದೆ? ನನ್ಗೋಸ್ಕರ ಇಷ್ಟು ಮಾಡಕ್ಕಾಗಲ್ಲ ನಿನ್ಗೆ. ಹಾಗಿದ್ರೆ ಯಾಕೆ ಅಡ್ಜಸ್ಟ್ ಆಗಲ್ಲ ಅಂತ ನೀನು? ವೇದಾಂತ್ ವಸಿಷ್ಠ, ವೇದಾಂತ್ ವೆಂಚರ್ ಸಿಇಒ. ನನ್ನ ಅಗ್ರೆಷನ್ ಹೇಗಿತ್ತು, ಜನ ನನ್ನ ಮುಂದೆ ಮಾತಾಡೋದಕ್ಕೆ 2 ಸಲ ಯೋಚನೆ ಮಾಡ್ತಿದ್ರು. ಅದೇ ನೀನ ಲವ್ ಮಾಡಾದ್ಮೇಲೆ ಲವ ಬಾಯ್ ಆಗಿದ್ದೀನಿ. ನೀನ್ ಮಾಡಿರೋ ಚೇಷ್ಟೆಗಳನ್ನ ಸಹಿಸ್ಕೊಂಡು ನೀನ್ ಹಿಂದೆ ಬೀದಿ ಬೀದಿ ಸುತ್ತಾ ಇದ್ದೀನಿ. ಯಾವಲ್ ಸುತ್ತು ಅಂದ್ಲು, ಅಷ್ಟಿದ್ರೆ ಸುತ್ತಾರ. ಹೋ ರಿಯಲಿ? ಸರಿ ಕೇಳಿಸ್ಕೊ, ಈಗ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯು ಎನಿಮೋರ್. ನಿನ್ ಮಾತಿಗೆ ನಾನು ಕಾಂಪ್ರಮೈಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ನಿಮ್ ವಸಿಷ್ಠ, ಅದ್ರ ಕೋಪ ಬಂದ್ರೆ ದುರ್ವಾಸ. ಇಷ್ಟು ಸಣ್ಣ ವಿಷಯಕ್ಕೆ 6 ಇಂಚು ಕೋಪ ಮಾಡ್ಕೊಂಡು ಹೋಗಿದ್ದಾನೆ. ಇಷ್ಟ ಪಾರು, ನಮ್ಮಿಬ್ರು ಲವ್ ಸ್ಟೋರಿ ಹಳಿ ತಪ್ಪಿದ್ ಕಂಬಿ ತರ ಆಗ್ತಿದ್ಯಲ್ಲ. ಹೇಗಾದ್ರೂ ಮಾಡಿ ಇದನ್ನ ಸರಿ ದಾರಿಗೆ ತರಲೇಬೇಕು.
ಆದ್ರೆ ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮು. ಡೋಂಟ್ ವರಿ ಪಾರು, ಈ ವಿಷಯಕ್ಕೆ ನಾವು ಹೆದರ್ಕೊಳ್ಬಾರ್ದು. ಧೈರ್ಯಂ ಸರ್ವತ್ರ ಸಾಧನ. ನಮ್ ಪ್ರೀತಿ ಮೇಲೆ ಅದ್ಯಾರ್ ಕೆಟ್ಕೊಂಡ್ ಬಿತ್ತೋ ಏನೋ. ಯಾಕೋ ನಮ್ಮಿಬ್ರು ಹುಡುಗರು ದಾರಿ ತಪ್ಪ ಹೋಗೋ ಮುನ್ಸೂಚನೆ ಕಾಣ್ತಿದೆ. ಇಬ್ರಿಗೂ ಮೂಗ್ದಾರ ಹಾಕಿ ನಮ್ ಕಡೆ ಹೇಳ್ಕೋಬೇಕು. ಪಾರು, ನಾವ್ಯಾಕೆ ಕೋಪ ಮಾಡ್ಕೊಂಡು ಹೋಗಿರೋ ನಮ್ ಹುಡುಗರಿಗೆ ಫೋನ್ ಮಾಡ್ಬಾರ್ದು? ಹೌದು ಪಾರು, ನಾವಿಬ್ರು ಮದ್ವೆ ಆಗಿಲ್ಲ ಅಷ್ಟೇ, ಆದ್ರೆ ನಮ್ಮಿಬ್ರು ಜೀವನ ಗಂಡ ಹೆಂಡತಿ ಜೀವನ ತರನೇ ಆಗೋಗ್ಬಿಟ್ಟಿದೆ. ಕೆಲವು ಸಲ ನಮ್ ಗಂಡ ಅಂದ್ರೆ ನಾವು ಸೋಲೇಬೇಕು. ಆಮೇಲೆ ಉಪಾಯವಾಗಿ ಯಾವ ಅಪಾಯನೂ ಆಗದಿರೋ ತರ ಅವ್ರನ್ನ ಕಂಟ್ರೋಲಿಗೆ ತಗೋಬೇಕು. ಏನು ಫೋನ್ ಮಾಡೋಣ ಬಾ. ಏನಾಯ್ತಮ್ಮೋ? ಇನ್ನೇನಾಗುತ್ತೆ, ಮಾಮೂಲಿ ಹುಡುಗರು ಬುದ್ಧಿ. ಫೋನ್ ಪಿಕ್ ಮಾಡ್ತಿಲ್ಲ. ಇಂಥ ವಿಷಯದಲ್ಲಿ ಎಲ್ಲಾ ಹುಡುಗರು ಒಂದೇ ಅನ್ಸುತ್ತೆ ಅಲ್ವಾ ಅಮ್ಮು? ನೋಡು, ನಮ್ಮ ಯಜಮಾನ್ರು ಫೋನ್ ತೆಗಿತಾ ಇಲ್ಲ. ಏನ್ ಗೊತ್ತಾ ಅಮ್ಮು, ಇಷ್ಟು ದಿವಸ ನಮ್ಮ ಯಜಮಾನ್ರು ನೀನೇ ನನ್ ಕಣ್ಣಿನ ಹುಡ್ಗಿ, ನೀನೇ ನನ್ ಕಣ್ಣಿನ ಹುಡ್ಗಿ ಅಂತ ನನ್ ಹಿಂದೆ ಮುಂದೆನೆ ಸುತ್ತಾಡ್ತಾ ಇದ್ರು. ಆದ್ರೆ ಈಗ ನೋಡು, ನನ್ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟೇ ಆಗ್ಲಿ ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಸ್ವಲ್ಪ ಹೊತ್ತಲ್ಲೇ ಅವ್ರ ಕೋಪ ಮಂಜಿನ ತರ ಕರ್ಗಿ ಪಾರ್ವತಿ ಅಂತ ಮತ್ತೆ ಹುಡ್ಕೊಂಡ್ ಬರ್ತಾರೆ. ಮನೆಗ್ ಗುಬ್ಬಿ ಎಷ್ಟೇ ಹಾರಾಡಿದ್ರು ವಾಪಸ್ ಕೂಡಿಗ್ ಬರ್ಲೇಬೇಕಲ್ಲ. ನಮ್ಮೊಂದು ಸೇಮ್ ಟು ಸೇಮ್ ಕಂಡೀಷನ್. ಕೋಪ ಮಾತ್ರ ಮೂಗಿಂತದಿಲ್ಲೇ ಇರುತ್ತೆ, ಆದ್ರೆ ಎಷ್ಟು ಸ್ಪೀಡಾಗಿ ಬರುತ್ತೋ ಅಷ್ಟೇ ಸ್ಪೀಡಾಗಿ ವಾಪಸ್ ಹೊಟ್ಟೋಗುತ್ತೆ. ಯಾವ್ದೋ ಒಂದ್ ವಿಚಾರನ ತಿಕ್ಕಿ ತೀಡಿ ಹಠ ಮಾಡಿ ರಚ್ಚೆ ಹಿಡಿಯೋ ಕ್ಯಾರೆಕ್ಟರ್ ಅಲ್ಲ. ಇನ್ನು ನನ್ ವಿಚಾರದಲ್ಲಂತೂ ಐಸ್ ಕ್ರೀಮ್ ತರ ಕರ್ಗು ಹೋಗ್ಬಿಡ್ತಾನೆ. ಆದ್ರೂ ಈ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಅಂತ ಮೂತಿ ಉದಿಸ್ಕೊಳ್ಳೋದು, ತಲೆ ಹೋಗೋ ವಿಚಾರಗಳಿಗೆ ಏನು ಆಗೇ ಇಲ್ವೇನೋ ಅನ್ನೋ ರೀತಿ ಆರಾಮಾಗಿರೋದು. ಈ ಹುಡುಗರನ್ನೇ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ. ಯಾವ ವಿಷಯಕ್ಕೆ ಕೋಪ ಮಾಡ್ಕೋಬೇಕು, ಯಾವ ವಿಷಯಕ್ಕೆ ಕೋಪ ಮಾಡ್ಕೋಬಾರ್ದು ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಅದ್ ಬಿಡು ಪಾರು, ಏನ್ ಕೋಪ ಮಾಡ್ಕೊಂಡ್ರೆ ಏನು, ನಾವು ಹುಡ್ಕೊಂಡಿರೋದು ಅಪ್ಪಟ ಚಿನ್ನದ ಕ್ಯಾರೆಕ್ಟರ್ಗಳನ್ನ. ಇನ್ನೊಂದ್ ಕಡೆ ಓರೆಗಣ್ಣಲ್ಲೂ ನೋಡೋ ಅಂತವ್ರಲ್ಲ. ಕೋಪ ಇರ್ಲಿ ತಾಪ ಇರ್ಲಿ, ಕೊನೆಗ್ ನಮ್ಮ ಹತ್ರನೇ ಬರ್ಲೇಬೇಕಲ್ಲ. ಸರಿಯಾಗಿ ಹೇಳ್ದೆ, ನಮ್ಮ ಹತ್ರ ಬರ್ಲಿ, ಅವಾಗ ತೋರ್ಸೋಣ ನಾವೇನು ಅಂತ. ಮತ್ತೆ ಇಂಥ ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೋತೀನ ನಾನು. ಹೊಡಿ ಹ್ಯಾಂಡ್. ಸರಿ, ಮುಂದೆ ಏನ್ ಮಾಡೋಣ ಅಂತೀಯ? ಉಲ್ಟಾ ಹೊಡಿಯೋಣ ಅಂದ್ರೆ? ಧೀಂ ತಕ್ಕ ತೋಂ ತಕ್ಕ ಧೀಂ ತಕ್ಕ ತೋಂ. ವಿ ಡೋಂಟ್ ಡಿಸರ್ವ್ ದಿಸ್ ಅನ್ನೋದವ್ರಿಗೆ ಗೊತ್ತಾಗ್ಬೇಕು. ದೇ ಕಾಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಏನೇ ಆದ್ರೂ ಅವ್ರು ಸೆರ್ಗೆ ಹಿಡ್ಕೊಂಡು ಹಿಂದೆ ಓಡಾಡ್ತಿದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ತಪ್ಪು ಅಂತ ಅವರಿಗೆ ಮನವರಿಕೆ ಮಾಡಿಸ್ಬೇಕು. ಸೊ ನಾವು ಸ್ಟ್ರಾಂಗ್ ಆಗಿ ಹಠ ಹಿಡಿಬೇಕು. ಅಫ್ಕೋರ್ಸ್ ದೇ ಕಾಂಟ್ ಡೂ ದಿಸ್ ಟೋಸ್ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕು. ಪಾಯಿಂಟ್ ವೇದಾಂತ್, ನಾವಿದನ್ನು ಸಾಧಿಸ್ಬೇಕು, ಅವ್ರಿಗೆ ಪಾಠ ಕಲಿಸ್ಬೇಕು. ಜಡೆ ಜಡೆ ಹೊಡ್ತಾ